ನಿಮ್ಮ ಒಂದು ಬಿಸ್ನೆಸ್ಸಿಗೆ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬ್ರ್ಯಾಂಡ್ ಬಿಲ್ಡಿಂಗ್ ಅಂದ್ರೆ ನಿಮ್ಮ ಒಂದು ಬ್ರ್ಯಾಂಡು ಅವೇರ್‌ನೆಸ್ ಕ್ರಿಯೇಟ್ ಮಾಡೋದು, ರೈಟ್? ಅಂದ್ರೆ ಜನಕ್ಕೆ ನಿಮ್ಮ ಒಂದು ಬ್ರ್ಯಾಂಡ್ ಬಗ್ಗೆ ಅವೇರ್‌ನೆಸ್ ಕ್ರಿಯೇಟ್ ಮಾಡೋದು. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಒಂದು ಡನ್‌ಜೋ ಕೇಸ್ ಸ್ಟಡಿಯಿಂದ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ, ರೈಟ್? ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಒಂದು ಕಾನ್ಸೆಪ್ಟ್ ಬಹಳ ಬಹಳ ಇಂಪಾರ್ಟೆಂಟು ನಿಮ್ಮ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಪ್ರೊಸೆಸ್‌ಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅಂಡ್ ಪ್ರತಿ ಸತಿ ವಿಡಿಯೋ ಬರಬೇಕಾದ್ರೆ ನೀವು ಇಮಿಡಿಯೇಟ್ ಆಗಿ ನನ್ನ ವಿಡಿಯೋನ ನೋಡಬಹುದು. ಅಂಡ್ ಆಲ್ಸೋ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಇಲ್ಲ ಫ್ರೆಂಡ್ಸ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ, ರೈಟ್? ಅವ್ರಿಗೆ ತುಂಬಾ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಈ ವಿಡಿಯೋ ಹೆಲ್ಪ್ ಆದ್ರೆ ಅವರ ಬಿಸ್ನೆಸ್ ಒಂದು ವ್ಯಾಲ್ಯೂ ಎಡಿಷನ್ ಕೂಡ ಆಗುತ್ತೆ. ಅಂಡ್ ನನಗೂ ಒಂದು ಖುಷಿ ಸಿಗುತ್ತೆ. ಈ ಒಂದು ವಿಡಿಯೋ ಮಾಡಿದ್ಕು ನನಗೆ ಸಾರ್ಥಕ ಆಗುತ್ತೆ, ರೈಟ್? ದಯವಿಟ್ಟು ಈಗಲೇ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆಪ್ ಕಮ್ಯುನಿಟಿಗೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಜಾಯ್ನ್ ಆಗೋದನ್ನ ಮರಿಬೇಡಿ. ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಏನೇನು ನಡೀತಿದೆ ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ರಿಲೇಟೆಡ್ ಅದನ್ನ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ದಯವಿಟ್ಟು ಜಾಯ್ನ್ ಆಗೋದನ್ನ ಮರಿಬೇಡಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡದಲ್ಲಿ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಇದರಲ್ಲಿನೇ ನಾನು ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಈ ಕೋರ್ಸ್ ನಿಮಗೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಹೇಗೆ ಸೆಟಪ್ ಮಾಡೋದು, ರೈಟ್? ಗೂಗಲ್ ಆಡ್ಸ್ ಹೇಗೆ ಯೂಸ್ ಮಾಡೋದು, ಕೀವರ್ಡ್ಸ್ ಹೆಂಗೆ ಯೂಸ್ ಮಾಡೋದು, ಮತ್ತೆ ಆಡ್ಸ್ ಹೇಗೆ ಬರೆಯೋದು, ಆಡ್ ಕಾಪಿ ಹೇಗೆ ಬರೆಯೋದು, ಯೂಟ್ಯೂಬ್ ಆಡ್ಸ್ ಹೆಂಗೆ ರನ್ ಮಾಡೋದು, ರೈಟ್? ಕಮ್ಯುನಿಕೇಶನ್ ಹೇಗೆ ಮಾಡಬೇಕು, ಕೀವರ್ಡ್ ರಿಸರ್ಚ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ಇನ್ ಡೀಟೇಲ್ ಫುಲ್ ಫನಲ್ ಮಾರ್ಕೆಟಿಂಗ್ ಇಟ್ಕೊಂಡು, ರೈಟ್, ಈ ಒಂದು ಕೋರ್ಸ್ನ ರೆಡಿ ಮಾಡಿದ್ದೀನಿ ನಾನು, ರೈಟ್? ಈ ಕೋರ್ಸ್ ನಿಮಗೆ ಸುಮಾರು ಕಂಟೆಂಟ್ ಕೊಡುತ್ತೆ, ಸುಮಾರು ಇನ್ಫಾರ್ಮೇಶನ್ ಕೊಡುತ್ತೆ. ಇಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬರೀ ಬಟನ್ಸ್ ಕ್ಲಿಕ್ ಮಾಡೋದು ಏನೋ ದೊಡ್ಡ ವಿಷಯ ಅಲ್ಲ, ಬಟ್ ಆಸ್ ಅ ಡಿಜಿಟಲ್ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ಕೂಡ ಈ ಕೋರ್ಸ್ ನಾನು ಹಾಕಿದ್ದೀನಿ. ತುಂಬಾ ಒಳ್ಳೆ ಕ್ವಾಲಿಟಿ ಕೋರ್ಸು. ಐ ಆಮ್ ವೆರಿ ಶ್ಯೂರ್ ನೀವು ಕೊಡುವಂತ ನಿಮ್ಮ ವ್ಯಾಲ್ಯೂಬಲ್ ಮನಿಯಿಂದ ಹಲವಾರು ಔಟ್ಪುಟ್ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ ಒಂದು ಇಂಟರ್ವ್ಯೂ ಕ್ವಶನ್ ಬ್ಯಾಂಕ್ ಕೂಡ ನಾನು ಲಾಸ್ಟ್ ಹಾಕಿರ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಕಮಿಂಗ್ ಟು ದ ಟಾಪಿಕ್, ನಾನು ಮಾರ್ಕೆಟಿಂಗ್ ಫನಲ್ ಅನ್ನೋ ಕಾನ್ಸೆಪ್ಟ್ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, ರೈಟ್? ಸೊ ಸುಮಾರು ಜನ ನಂಗೆ ರೀಚ್ ಔಟ್ ಹೇಳಿದ್ರು, ಸರ್ ಯಾಕೆ ನಾವು ಡೈರೆಕ್ಟ್ ಕನ್ವರ್ಷನ್ ರನ್ ಮಾಡಬಾರ್ದು, ಗೂಗಲ್ ಆಡ್ಸ್ ಈ ತರ ಒಂದು ಫನಲ್ ಇದ್ದಿದ್ರೆ ಗೂಗಲ್ ಆಡ್ಸ್ ಅಲ್ಲಿ, ಮೆಟಾ ಆಡ್ಸ್ ಅಲ್ಲಿ ಯಾಕೆ ಡೈರೆಕ್ಟ್ ನಮಗೆ ಏನೋ ಲೀಡ್ ಜನರೇಷನ್ ಇದೆ, ಅವೇರ್ನೆಸ್ ಕೂಡ ಇದೆ, ನಾವು ಡೈರೆಕ್ಟ್ ಆಗಿ ಲೀಡ್ ಜನರೇಷನ್ ಮಾಡ್ಬೋದಲ್ವಾ? ಗೂಗಲ್ ಹೇಳ್ತಿದ್ರೆ ನಾನು ನಿಮ್ಗೆ ಲೀಡ್ಸ್ ತಂದು ಕೊಡ್ತೀನಿ ಅಂತ, ಮತ್ತೆ ಯಾಕೆ ಇದು ನಾವು ಡೈರೆಕ್ಟ್ ಆಗಿ ಹೋಗ್ಬಾರ್ದು ಅಂತ. ಇಟ್ಸ್ ಎ ವೆರಿ ವ್ಯಾಲಿಡ್ ಕ್ವಶನ್. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನಿಮಗೆ ಈಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ, ರೈಟ್, ದ ಪ್ರೊಬಬಿಲಿಟಿ, ಈಗ ನೀವೇನ್ ಮಾಡಬೇಕು, ಈಗ ಫಸ್ಟ್ ನಿಮ್ ಪ್ರಾಡಕ್ಟ್ ಬೈ ಮಾಡ್ಬೇಕಂದ್ರೆ ಜನಕ್ಕೆ ಫಸ್ಟ್ ನಿಮ್ಮ ಪ್ರಾಡಕ್ಟ್ ಅವ್ರ ಬಿಸ್ನೆಸ್ ತಲೆ ಬರಬೇಕು, ರೈಟ್? ಇಲ್ಲಿ ತಲೆಗೆ ಯಾವಾಗ ಬಂದು ಕೂತ್ಕೊಳ್ಳುತ್ತೆ, ಬರೀ ಒಂದ್ಸತಿ ಕ್ರಿಯೇಟ್ ಮಾಡಿದ್ರೆ ಬರಲ್ಲ, ಅಂದ್ರೆ ಒಂದ್ಸತಿ ಮಾತ್ರ ಬರಲ್ಲ, ಪದೇ ಪದೇ ಬರ್ತಾ ಯಾವಾಗ ಆಗುತ್ತೆ ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಉಳ್ಕೊಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಫ್ರೆಂಡ್ ಯಾರೋ ನಿಮ್ ಪರಿಚಯ ಮಾಡ್ತಾರೆ ಅನ್ಕೊಡಿ, ಒಂದ್ಸತಿ ಪರಿಚಯ ಮಾಡ್ತಾರೆ, ನಿಮ್ಗೆ ಅಷ್ಟು ಟ್ರಸ್ಟ್ ಇರಲ್ಲ, ರೈಟ್? ಅದೇ ಫ್ರೆಂಡ್ಗೆ ಪದೇ ಏನೋ ಡ್ಯಾನ್ಸ್ ಮಾಡಕ್ಕಾಗ್ಲಿ, ಎಲ್ಲಾದ್ರೂ ಪಾರ್ಟಿ ಮಾಡಕ್ ಹೋಗ್ಲಿ, ಇಲ್ಲ ಸುತ್ತಾಡಕ್ಕಾಗಲಿ, ಟ್ರಾವೆಲ್ ಒಂದು 10-15 ಸತಿ ಮೀಟ್ ಆದ್ಮೇಲೆ ಆ ಫ್ರೆಂಡ್ ಮೇಲೆ ನಿಮ್ಗೊಂದು ನಂಬಿಕೆ ಬರುತ್ತೆ. ನೀವೇನು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಕರಿತೀರಾ, ನಿಮ್ಮ ಬೆಸ್ಟ್ ಫ್ರೆಂಡ್‌ನ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಬೆಸ್ಟ್ ಫ್ರೆಂಡ್ ಅಂತ ಅನ್ನೋ ಚಾನ್ಸ್ ಇಲ್ಲ, ರೈಟ್? ಹಲವಾರು ವ್ಯವಹಾರಗಳು ಮಾಡಿರ್ತೀರಾ, ಹಲವಾರು ಕಷ್ಟ ಸುಖಕ್ಕಾಗಿರ್ತಾರೆ, ರೈಟ್? ಬಹಳ ಎಮೋಷನಲ್ ಬಾಂಡಿಂಗ್ ಇರುತ್ತೆ, ರೈಟ್? ಸೇಮ್ ಥಿಂಗ್ ಅಂದ್ರೆ ಏನಂದ್ರೆ, ಒಂದೇ ವಿಷಯನ ಪದೇ ಅಂದ್ರೆ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಕನ್ಸಿಸ್ಟೆನ್ಸಿ ಆಫ್ ಪ್ರೆಸೆನ್ಸ್. ಫಾರ್ ಎಕ್ಸಾಂಪಲ್, ಈ ವಿಡಿಯೋನೇ ಆಗಿರಲಿ, ನನ್ನ ಒಂದು ಚಾನಲೇ ಆಗಿರಲಿ, ರೈಟ್? ನಾನು ಬರೀ ಒಂದು ವಿಡಿಯೋ ಮಾಡಿಬಿಟ್ಟಿಲ್ಲ, ಅಟ್ಲೀಸ್ಟ್ ಒಂದು 10, 15, 20 ವಿಡಿಯೋ ಮಾಡಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಿದ್ಕೆ ನಿಮ್ಮ ಒಂದು ನಂಬಿಕೆ ನಾನು ಗಳಿಸ್ಕೊಂಡೆ, ರೈಟ್? ಅಂಡ್ ಇಲ್ಲಿ ಅಕಸ್ಮಾತ್ ಒಂದು ವಿಡಿಯೋ ಮಾಡಿದ್ರೆ ನಿಮ್ಗೆ ನಂಬಿಕೆನೇ ಬರ್ತಿಲ್ಲ, ಬಿಕಾಸ್ ನಾನು ಐ ಆಮ್ ಶೇರಿಂಗ್ ವ್ಯಾಲ್ಯೂಬಲ್ ಕಾಂಟೆಂಟ್ ಟು ಯು, ರೈಟ್? ಎವ್ರಿ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಿರ್ಬೇಕು, ನಾನು ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಇಲ್ಲಿ ವ್ಯಾಲ್ಯೂ ಆಡ್ ಮಾಡಿ ನಾನು ಏನು ಮಾಡಿದ್ದೀನಿ, ನಾನು ನಿಮ್ಮ ಒಂದು ನಂಬಿಕೆನ ಗಳಿಸಿದ್ದೀನಿ, ರೈಟ್? ನಾನು ಹೇಗೆ ಬ್ರ್ಯಾಂಡ್ಸ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ, ರೈಟ್? ಸೊ ಈಗ ನನಗೆ ಇಲ್ಲಿ ಅವೇರ್ನೆಸ್ ಅಲ್ಲಿ ನನಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಲ್ಲಿ ಏನಾಗುತ್ತೆ, ಕನ್ವರ್ಷನ್ ಅಲ್ಲಿ ನಾನು ಒಂದೇ ಒಂದು ಕ್ಯಾಂಪೇನ್ ರನ್ ಮಾಡ್ತೀನಿ ಈಗ, ರೈಟ್? ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ನಂದು ಗೂಗಲ್ ಆಡ್ಸ್ ಕೋರ್ಸ್ ಇದೆ, ರೈಟ್? ಸೊ ಆ ಗೂಗಲ್ ಆಡ್ಸ್ ಕೋರ್ಸ್ ಏನು ಮಾಡ್ತೀನಿ, ಈ ಒಂದು ನಂಬಿಕೆ ಏನು ಗಳಿಸಿದ್ನಲ್ಲ, ಇಲ್ಲಿ ಒಂದು ಅಡ್ವಾಂಟೇಜ್ ತಗೋತೀನಿ, ರೈಟ್? ಇಟ್ಸ್ ಅ ವೆರಿ ಗುಡ್ ಅಡ್ವಾಂಟೇಜ್ ತಗೋಬೇಕು, ಬಿಕಾಸ್ ಜನ ನಮ್ಮನ್ನು ನಂಬ್ತಾರೆ ಅಂದ್ಬಿಟ್ಟು ನಾವು ಅವ್ರಿಗೆ ಟೋಪಿ ಹಾಕೋದಲ್ಲ, ರೈಟ್? ಐ ಆಮ್ ನಾಟ್ ಅ ಪಾಲಿಟಿಷಿಯನ್, ಐ ಆಮ್ ಅ ಎಜುಕೇಟರ್, ರೈಟ್? ಸೊ ಇಲ್ಲಿ ನಾನು ನಿಮ್ಗೆ ನಂಬಿಕೆ ಕಳಿಸಿ ನಾನೇನು ಮಾಡ್ತೀನಿ, ನನ್ನ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ನಾನು ಗೂಗಲ್ ಆಡ್ಸ್ ಕೋರ್ಸ್, ನಿಮ್ದು ಹಲವಾರು ಏನೇನು ಕೋರ್ಸ್ ಇರ್ಬೋದು, ಇಲ್ಲ ನಿಮ್ಮದೇ ಒಂದು ಪ್ರಾಡಕ್ಟ್ ಸರ್ವಿಸ್ ಇರ್ಬೋದು. ನಾನೇನು ಮಾಡ್ತೀನಿ, ಇಲ್ಲಿ ಬಂದಾಗ ನಾನು ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತೀನಿ. ಸೊ ದಟ್ ಈಗ ಆರ್ಗಾನಿಕ್ ಆಗಿ ನಾನು, ಬಿಕಾಸ್ ಇಲ್ಲಿ ನಾನು ಆಗಲೇ ಆರ್ಗಾನಿಕ್ ಆಗಿ ನಿಮ್ಮ ನಂಬಿಕೆ ಗಳಿಸಿ ನಾನೇನು ಮಾಡ್ತೀನಿ, ಒಂದು ಲ್ಯಾಂಡಿಂಗ್ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು, ನಾನು ಒಂದು ಗೂಗಲ್ ಆಡ್ಸ್ ಕೋರ್ಸ್ ಲಾಂಚ್ ಮಾಡಿ ದಯವಿಟ್ಟು ತಗೊಳ್ಳಿ ಅಂತ ಅಂತೀನಿ. ಸೊ ನೀವೇನು ಮಾಡ್ತೀರಾ, ಈ ನಂಬಿಕೆ ಕೊಟ್ಟಿರ್ತೀನಲ್ಲ, ಈ ನಂಬಿಕೆ ನಾನು ಒಂದು ಕರೆನ್ಸಿಯಾಗಿ ಯೂಸ್ ಮಾಡ್ಕೋತೀನಿ ನಾನು. ಸೊ ಐ ಆಮ್ ಮಾನಿಟೈಸಿಂಗ್ ಮೈ ಟ್ರಸ್ಟ್ ಇನ್ ಟು ಕರೆನ್ಸಿ ಇನ್ ಅ ವೆರಿ ಗುಡ್ ವೇ, ರೈಟ್? ಸೊ ಇದಕ್ಕೇನೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಕಸ್ಮಾತ್ ನೀವು ಅವೇರ್ನೆಸ್ಸೇ ಕ್ರಿಯೇಟ್ ಮಾಡಿಲ್ಲ ಅನ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ನೀವು ₹10 ಖರ್ಚು ಮಾಡೋ ಬದಲು ₹50 ಖರ್ಚು ಮಾಡಬೇಕು. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಮ್ಮ ತಲೆಯಲ್ಲಿ ಆ ಬ್ರ್ಯಾಂಡ್ ಇಲ್ಲ, ರೈಟ್? ಟ್ರಸ್ಟ್ ಫ್ಯಾಕ್ಟರ್ ಇಲ್ವೇ ಇಲ್ಲ ಬ್ರ್ಯಾಂಡ್ ಮೇಲೆ. ಈಗ ಆ ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಮಾಡೋದಕ್ಕೆ ಹೆವಿ ಸೈಕಲ್ ಹೊಡಿಬೇಕು ನಾನು,
ರೈಟ್. ಅಕಸ್ಮಾತ್ ನಾನು ಇಲ್ಲೇ ಸೈಕಲ್ ಹೊಡೆದಿದ್ರೆ ಅಕಸ್ಮಾತ್ ನನಗೆ ಇಲ್ಲಿ ಈಸಿಯಾಗಿ ಕನ್ವರ್ಷನ್ ಆಗ್ಬಿಡೋದು. ರೈಟ್. ಅಕಸ್ಮಾತ್ ನಾನು ಇಲ್ಲಿ ಫ್ರೀಯಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀನಿ. ರೈಟ್. ಇನ್‌ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿರ್ತೀನಿ. ಬಟ್ ಇಲ್ಲಿ ನಾನು ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತೀನಿ. ರೈಟ್. ಏನು ಕ್ಯಾಂಪೇನ್ ಅಂದ್ರೆ ಒಂದು ಗೂಗಲ್ ಆಡ್ಸ್ ಒಂದು ಕೋರ್ಸ್ ಇದೆ ತಗೊಳ್ಳಿ ಅಂತ. ನಾನೇನು ಮಾಡ್ತೀನಿ ಡೈರೆಕ್ಟ್ ಆಗಿ ಇದನ್ನ ತಗೊಂಡೋಗಿ ಇಲ್ಲಿ ಹಾಕ್ತೀನಿ ನಾನು. ಇಲ್ಲಿ ಹಾಕ್ದಾಗ ಏನಾಗುತ್ತೆ ಫ್ರೀಯಾಗಿ ನನಗೆ ಲೀಡ್ಸ್ ಬರುತ್ತೆ. ಅಕಸ್ಮಾತ್ ಈಗ ನಾನು ಡೈರೆಕ್ಟಾಗಿ ಇಲ್ಲೇ ಬಂತು ಅನ್ಕೊಳ್ಳಿ, ಡೈರೆಕ್ಟ್ ಲೀಡ್ಸ್ ಕ್ಯಾಂಪೇನ್ ರನ್ ಮಾಡಿದೆ ಅನ್ಕೊಳ್ಳಿ. ಸುಮಾರು ಜನ ಬಿಸ್ನೆಸ್ ನಾನು ನೋಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಏನಾಗೋದು ಗೊತ್ತಾ? ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲಿ ಅಲ್ಲ ನಿಮ್ಮ ತಲೆಯಲ್ಲಿ ಆ ಬ್ರ್ಯಾಂಡು ನಂಬೋಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು. ಅಂದ್ರೆ ನೀವು ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಆಡ್ಸ್, ಪೇಯ್ಡ್ ಆಡ್ಸ್ ರನ್ ಸುಡ್ತಾ ಇರಬೇಕು. ಯು ಹ್ಯಾವ್ ಟು ಕೀಪ್ ಆನ್ ಬರ್ನಿಂಗ್ ದ ಮನಿ. ರೈಟ್. ಸೊ ಇಲ್ಲಿ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ನಿಮ್ದು ಕಾಸ್ಟ್ ಪರ್ ಲೀಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಸ್ಟೈನಬಿಲಿಟಿ ಯಾವಾಗ ಬರುತ್ತಲ್ಲ, ಆಗ ಇದೆರಡು ನೀವು ಮಲಗಿದ್ರು ಕೂಡ ನಿಮ್ಗೋಸ್ಕರ ಕೆಲಸ ಮಾಡುತ್ತೆ. ರೈಟ್. ಸೊ ನೀವು ಇಲ್ಲಿ ಮಾತ್ರ ಖರ್ಚು ಮಾಡ್ತೀರಾ. ಅಕಸ್ಮಾತ್ ಇದು 2 ಮಾಡಿಲ್ಲ ಅನ್ಕೊಳ್ಳಿ, ಇಲ್ಲಿ ಹೆವಿ ಖರ್ಚು ಮಾಡೋಕ್ಕಾಗುತ್ತೆ. ಇದೇನಾಗುತ್ತೆ, ನೀವು ಇವತ್ತು ಒಂದು ವಿಡಿಯೋ ಮಾಡ್ತೀರಾ, 1 ವರ್ಷ 2 ವರ್ಷ ವಿಡಿಯೋ ಮಾಡ್ತಿರ್ತೀರಾ. ಓಕೆನಾ? ಒಂದು 2 ತಿಂಗಳು ನೀವು ಕೆಲಸ ಮಾಡೋಕ್ಕಾಗಲ್ಲ ಅನ್ಕೊಳ್ಳಿ. ಆಗ ಈ 2 ನಿಮ್ಗೋಸ್ಕರ ಕೆಲಸ ಮಾಡುತ್ತಾಗ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಸ್ಟೈನಬಿಲಿಟಿ. ರೈಟ್. ಸೊ ನಾವೇನಂದ್ರೆ ಇಲ್ಲಿ ಗ್ರೋತ್ ಹ್ಯಾಕ್ ಅಂದ್ರೆ ಏನೋ ಕ್ವಿಕ್ ರೀಚ್ ತರ ನೋಡ್ತಿಲ್ಲ, ಒಂದು ಸಸ್ಟೈನೇಬಲ್ ಆಗಿ ಬಿಸ್ನೆಸ್ ಹೇಗೆ ಬಿಲ್ಡ್ ಮಾಡೋದು ಡಿಜಿಟಲಿ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ರೈಟ್. ಹಲವಾರು ಬ್ರಾಂಚ್ಗೆ ನಾನು ಇದೇ ಕನ್ಸಲ್ಟೇಷನ್ ಕೊಡೋದು. ರೈಟ್. ಬಟ್ ಏನು ಮಾಡ್ತಾರೆ ಸುಮಾರು ಜನ, ಇಲ್ಲ ಸರ್ ತೇಜಸ್ ನಮ್ಗೆ ಇದ್ದೇ ಬೇಕು ಡೈರೆಕ್ಟ್ ಸೇಲ್ಸು. ರೈಟ್. ಆ ಥರ ಎಷ್ಟು ಕೇಸ್ಗಳು ನೋಡಿದ್ದೀನಿ, ಅದೆಲ್ಲ ಕಂಪ್ನಿಗಳು ಮುಚ್ಕೊಂಡು ಹೋಗಿದೆ. ಅವ್ರಿಗೆ ಎಷ್ಟೇ ಸಜೆಷನ್ ಕೊಟ್ಟರು ಅವ್ರು ಕೇಳಿರಲ್ಲ. ಬಿಕಾಸ್ ಮನುಷ್ಯನಿಗೆ ತಾಳ್ಮೆನೇ ಇಲ್ಲ. ರೈಟ್. ದಯವಿಟ್ಟು ನೀವೇನಾದ್ರು ಬಿಸ್ನೆಸ್ ಮಾಡಿದ್ರೆ ದಯವಿಟ್ಟು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಆ್ಯಂಡ್ ಇದು ಜಗತ್ತಿನ ಸತ್ಯ. ರೈಟ್. ಆ್ಯಂಡ್ ಈಗ ಬರೋಣ ಕಮ್ ಟು ದ ಟಾಪಿಕ್, ವಾಟ್ ಈಸ್ ಅವೇರ್ನೆಸ್. ಅವೇರ್ನೆಸ್ ಅಂದರೆ ಏನು? ಬ್ರ್ಯಾಂಡ್ ಅವೇರ್ನೆಸ್ ಇಸ್ ಎ ಮಾರ್ಕೆಟಿಂಗ್ ಟರ್ಮ್ ಫಾರ್ ದ ಡಿಗ್ರಿ ಟು ವಿಚ್ ಕನ್ಸ್ಯೂಮರ್ ರೆಕಗ್ನೈಸ್ ಎ ಪ್ರಾಡಕ್ಟ್ ಬೈ ಇಟ್ಸ್ ನೇಮ್. ರೈಟ್. ಅಕಸ್ಮಾತ್ ನಾನು ನಿಮಗೆ ಕೋಕೋ ಕೋಲಾ ಅಂತೀನಿ, ನಿಮಗೆ ಕೋಕೋ ಕೋಲಾ ಅಂದರೆ ನಿಮಗೆ ಒಂದು ಕೋಕೋಲಾ ಇಮೇಜ್ ಬರುತ್ತೆ. ಬಿಕಾಸ್ ಏನಕ್ಕೆ ಬರುತ್ತೆ ಗೊತ್ತಾ? ಅವರು ಚೆನ್ನಾಗೇ ಬ್ರ್ಯಾಂಡ್ ಮಾಡಿರ್ತಾರೆ. ಬ್ರ್ಯಾಂಡಿಂಗ್ ಅಂದರೆ ವೀಡಿಯೋಸ್ ಪೋಸ್ಟ್ ಮಾಡೋದು, ಬಿಲ್ ಬೋರ್ಡ್ಸ್ ಎಲ್ಲ ಬೇಕಾದ್ರೆ ಹಾಕಿರ್ತಾರೆ, ಹಲವಾರು ಕಡೆ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ ಅವರು. ರೈಟ್. ಸೊ ನಾನು ಅಕಸ್ಮಾತ್ ನಿಮಗೆ BMW ಅಂತೀನಿ, ಆಡಿ ಅಂತೀನಿ, ಟಾಟಾ ಅಂತೀನಿ, ಝೂಡಿಯೋ ಅಂತೀನಿ. ರೈಟ್. ಅಕಸ್ಮಾತ್ ಟೈಟಾನ್ ಅಂತೀನಿ, ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂತೀನಿ, ಸ್ಯಾಮ್ಸಂಗ್ ಆಗಲಿ. ಸೊ ಇವೆಲ್ಲ ಏನು ಬ್ರ್ಯಾಂಡ್ ನೇಮ್ಸ್ ಕೇಳ್ತಾರಲ್ಲ, ಈ ಬ್ರ್ಯಾಂಡ್ ನೇಮ್ಸ್ ನಿಮ್ಮ ತಲೆಯಲ್ಲಿ ಏನಕ್ಕೆ ಆ ಇಮೇಜ್ ಬರುತ್ತೆ ಅಂದರೆ, ಅವರು ಆ ಥರ ಮಾರ್ಕೆಟ್ ಪೊಸಿಷನ್ ಮಾಡ್ಕೊಂಡಿರ್ತಾರೆ. ಹಲವಾರು ಸತಿ ಅವರು ತಮ್ಮ ಒಂದು ಮೆಸೇಜ್ ಏನಿದೆಯಲ್ಲ ಅದನ್ನ ಹಲವಾರು ರೀತಿಯ ಥರ ಕನ್ವೆ ಮಾಡಿರ್ತಾರೆ. ರೈಟ್. ಅವ್ರೇನು ಬರೀ ಒಂದೇ ಸತಿ ಕನ್ವೆ ಮಾಡಿರಲ್ಲ, ಹಲವಾರು ಸತಿ. ಕೋಕೋ ಕೋಲಾ, ಟಾಟಾ ಎಲ್ಲ ನೋಡಿದ್ರೆ ಸುಮಾರು ಜನರೇಷನಿಂದ ಅವರು ಏನು ಮಾರ್ಕೆಟಿಂಗ್ ಮಾಡ್ತಾನೆ ಬಂದಿದ್ದಾರೆ. ರೈಟ್. ಫಾರ್ ಎಕ್ಸಾಂಪಲ್ ಟಾಟಾಸ್ ಎಲ್ಲ ನೋಡಿದ್ರೆ ನಮ್ಮ ತಾತ ಕಾಲದಿಂದನೂ ಅವರು ಏನೋ ಆ ಬ್ರ್ಯಾಂಡಿಂಗ್ ಆಗಲಿ, ಆ ಒಂದು ಮೆಸೇಜಿಂಗ್ ಆಗಲಿ, ಆ ಪ್ರಾಮಿಸ್ ಆಗಲಿ, ರೈಟ್, ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ದಾರೆ. ರೈಟ್. ಅದೇ ಒಂದು ರೀಸನ್ಗೆ ಸಾಕು, ಟಾಟಾ ಇಸ್ ಬಿಲ್ಟ್ ಆನ್ ಟ್ರಸ್ಟ್ ಅಂತ ಆ ಒಂದು ಬ್ರ್ಯಾಂಡ್ ರೆಕಗ್ನಿಷನ್. ಸೊ ನಾಳೆ ಟಾಟಾ ಅವ್ರ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಜನ ತಗೋತಾರೆ. ಬಿಕಾಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಟಾಟಾ ಕಂಪ್ನಿಯವರು ಆ ಒಂದು ಟ್ರಸ್ಟ್ನ ಏನೋ ಸಂಪಾದನೆ ಮಾಡಿದ್ದಾರೆ. ರೈಟ್. ಆ್ಯಂಡ್ ಆಲ್ಸೋ ಇನ್ಕ್ಲೂಡ್ಸ್ ಪಾಸಿಟಿವ್ ಪರ್ಸೆಪ್ಷನ್. ಪಾಸಿಟಿವ್ ಪರ್ಸೆಪ್ಷನ್ ಇಂಪಾರ್ಟೆಂಟ್. ಆಗಿ ಯಾವ ಪ್ರಾಡಕ್ಟಿಗೆ ನೆಗೆಟಿವ್ ಪರ್ಸೆಪ್ಷನ್ ಇಷ್ಟ ಹೇಳಿ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಿಂಗ್ ಅಂತ ಒಂದಿದೆ ನೋಡಿದಿರಲ್ಲ, ಸ್ಟಿಂಗ್ ಡ್ರಿಂಕ್. ಅದು ನೋಡಿದ್ರೆ ಅದು ಹೆವಿ ಕೆಮಿಕಲ್, ಹೆವಿ ಶುಗರ್ ಕಂಟೆಂಟ್ ಇದೆ, ಬಟ್ ಜನ ಅದನ್ನು ಕುಡಿತಾರೆ. ರೈಟ್. ಅದನ್ನು ಯಾರೋ ಚಪ್ರಿ ಅಂತ ಹೇಳಿ ಏನೋ ರೆಫರೆನ್ಸ್ ಮಾಡ್ತಾರೆ. ಸೊ ಅದು ಬೇರೆ ವಿಷಯ. ರೈಟ್. ಸೊ ಅದು ಪಾಸಿಟಿವ್ ಪರ್ಸೆಪ್ಷನ್ ಇಲ್ಲ. ಅಕಸ್ಮಾತ್ ನೀವೇನಾದರೂ ಏನೋ ಒಂದು ಕೋಕೋನಟ್ ವಾಟರ್ ಆಗಲಿ, ಆ ಥರ ಒಂದು ಟಾಟಾ ಸಾಲ್ಟ್ ಆಗಲಿ, ಫಾರ್ ಎಕ್ಸಾಂಪಲ್ ಟಾಟಾ ಸಾಲ್ಟ್ ನೋಡಿ ಅದೊಂದು ಪಾಸಿಟಿವ್ ಪರ್ಸೆಪ್ಷನು. ಸಾಲ್ಟ್ ಅನ್ನೋದು ಇಂಡಿಯಾದಲ್ಲಿ ಅದೊಂಥರ ಏನೋ ನ್ಯಾಷನಲಿಸ್ಟ್ ಪ್ರಾಡಕ್ಟ್ ಅದು. ರೈಟ್. ಆದರೂ ಟಾಟಾ ಅನ್ನೋ ಒಂದು ಪ್ರಾಡಕ್ಟು ಆ ಒಂದು ನಮ್ಮ ನ್ಯಾಷನಲಿಸ್ಟ್ ಪ್ರಾಡಕ್ಟ್ನ ಆ ಥರ ತೊಗೊಂಡೋಗ್ತಾರೆ ಅಂದರೆ ಅದೊಂದು ಪಾಸಿಟಿವ್ ಪರ್ಸೆಪ್ಷನ್. ರೈಟ್. ಸೊ ಪಾಸಿಟಿವ್ ಪರ್ಸೆಪ್ಷನ್ ಏನಾಗುತ್ತೆ ಗೊತ್ತಾ? ಎಷ್ಟೇ ಕಾಂಪಿಟೇಷನ್ ಇದ್ರೂ ಮ್ಯಾಟರ್ ಆಗೋದಿಲ್ಲ. ರೈಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡು ನಿಮ್ ತುಂಬಾ ನಂಬ್ತಾರೆ ಅನ್ಕೊಳ್ಳಿ. ಜಗತ್ತಿನಲ್ಲಿ ಯಾರೇ ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದ್ರು ಆ ನಿಮ್ಮ ಫ್ರೆಂಡ್ ನಂಬಲ್ಲ. ಅಂದ್ರೆ ನಿಮ್ಮ ಫ್ರೆಂಡಿಗೆ ಗೊತ್ತಿರುತ್ತೆ ನೀವೇನ್ ವ್ಯಕ್ತಿ ಅಂತ. ರೈಟ್. ಅದೊಂದು ಎಕ್ಸಾಂಪಲ್ ಹೇಳ್ತಿರೋದು. ಸೊ ಆ ಪಾಸಿಟಿವ್ ಪರ್ಸೆಪ್ಷನ್, ಆ ಬ್ರ್ಯಾಂಡ್ ನಿಮ್ಮ ಪ್ರಾಡಕ್ಟ್ ಮೇಲೆ ಬಿಲ್ಡ್ ಆದರೆ ಜನಕ್ಕೆ ಒಂದು ಪಾಸಿಟಿವ್ ಪರ್ಸೆಪ್ಷನ್. ಹೌದಪ್ಪ, ಈ ಒಂದು ಪ್ರಾಡಕ್ಟ್ ಇದೆಯಲ್ಲ, ಈ ಒಂದು ಪ್ರಾಡಕ್ಟು ಒಂದು ಪಾಸಿಟಿವ್ ಪರ್ಸೆಪ್ಷನ್ ಪ್ರಾಡಕ್ಟ್ ನಿಮ್ಮ ಮಾರ್ಕೆಟಲ್ಲಿ ನೀವು ಪ್ಲೇಸ್ ಮಾಡಿದ್ರೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಡಸಂಟ್ ಮ್ಯಾಟರ್ ಯಾವ ಕಾಂಪಿಟೇಷನ್ ಇದ್ರೂ ಕೂಡ. ರೈಟ್. ಸೊ ಏನಕ್ಕೆ ಇಂಪಾರ್ಟೆಂಟ್? ನಾನು ಆಗಲೇ ಹೇಳ್ದಂಗೆ ಹೈ ಬ್ರ್ಯಾಂಡ್ ಅವೇರ್ನೆಸ್ ವಿಲ್ ಲೈಕ್ಲಿ ಜನರೇಟ್ ಮೋರ್ ಸೇಲ್ಸ್. ಇವೆಂಟ್ಸ್ ಅದಕ್ಕೆ ಅಲ್ವಾ ಮಾಡೋದು. ವೆನ್ ಫೇಸ್ಡ್ ವಿತ್ ಚಾಯ್ಸಸ್, ಕನ್ಸ್ಯೂಮರ್ಸ್ ಆರ್ ಸಿಂಪ್ಲಿ ಮೋರ್ ಲೈಕ್ಲಿ ಟು ಬೈ ಎ ನೇಮ್ ಬ್ರ್ಯಾಂಡ್ ಪ್ರಾಡಕ್ಟ್ ದಟ್ ಆನ್ ಅನ್ಫಿಮಿಲಿಯರ್ ಒನ್. ಕರೆಕ್ಟ್ ಅಲ್ವಾ? ಅಕಸ್ಮಾತ್ ನಿಮ್ಮ ಹತ್ರ 10 ಜ್ಯೂಸ್ ಇದೆ ಅನ್ಕೊಳ್ಳೋಣ. ಓಕೆನಾ? 10 ಕೂಲ್ ಡ್ರಿಂಕ್ಸ್ ಇದೆ. 10 ಕೂಲ್ ಡ್ರಿಂಕ್ಸ್ ಕೆಲವೊಂದು ಲೋಕಲ್ ಇದೆ, ಎಲ್ಲೋ ಒಂದು ಮಧ್ಯದಲ್ಲಿ ಕೋಕೋ ಕೋಲಾ ಇಟ್ಟಿದ್ದಾರೆ ಅನ್ಕೊಳ್ಳೋ. ಕೋಕೋ ಅಂದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರಾ? ಯಾವ್ದು ಪಿಕ್ ಮಾಡ್ತೀರಾ? ಯೂಶಲಿ ಕೋಕೋ ಕೋಲಾನೇ ಪಿಕಪ್ ಮಾಡ್ತೀರಾ. ಏನಕ್ಕೆ ಪಿಕಪ್ ಮಾಡ್ತೀರಾ ಅಂದರೆ ಬ್ರ್ಯಾಂಡ್ ಫೆಮಿಲಿಯಾರಿಟಿ. ರೈಟ್. ಎಷ್ಟೊಂದು ಚಾಯ್ಸಸ್ ಇದೆ, ಆ ಚಾಯ್ಸ್ ಎಲ್ಲ ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡ್ತೀರಾ. ಅದು ಹೆಂಗಿದೆ ಅಂದರೆ, ನೀವು ನಿಮ್ಮ ಫ್ರೆಂಡ್ಸ್ ಎಷ್ಟೊಂದು ಗ್ಯಾಂಗ್ಗಳಿದ್ದೀರಾ,
ರೈಟ್? ಅದೆಲ್ಲ ಗ್ಯಾಂಗ್ ಬಿಟ್ಟು ಕೂಡ ನಿಮ್ಮ ಫ್ರೆಂಡ್ ನಿಮ್ಮನ್ನೇ ಚೂಸ್ ಮಾಡ್ತಾರಲ್ಲ, ಅಂದ್ರೆ ಚಾಯ್ಸಸ್ ಇದ್ರೂ ಕೂಡ ನಿಮ್ಮ ಒಂದು ಕಷ್ಟಕ್ಕೆ ಅವ್ರು ಆಗ್ತಾರಲ್ಲ, ಅದೇ ಅದು ತುಂಬಾ ಇಂಪಾರ್ಟೆಂಟ್. ರೈಟ್? ಸೊ ಅದೇ ತರ ಒಂದು ಬ್ರ್ಯಾಂಡ್ ಅವ್ರ ಪರ್ಸೆಪ್ಷನ್ ಕೂಡ ಆಗುತ್ತೆ. ರೈಟ್? ಸೊ ಈಗ ನಾವು ಏನ್ ಮಾಡೋಣ, ಒಂದು ಡನ್ಝೋ ಕೇಸ್ ಸ್ಟಡಿ ನಾನು ಹೇಳಿದ್ನಲ್ಲ, ಆ ಡನ್ಝೋ ಕೇಸ್ ಸ್ಟಡಿ ಅವರು ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಹೇಗೆ ಮಾಡಿದ್ರು, ನೀವು ಹೇಗೆ ಮಾಡ್ಬೋದು ಅನ್ನೋದು ಹೇಳ್ತೀನಿ. ಆ ಒಂದು ತೋರ್ಸೋದಕ್ಕೆ ಮುಂಚೆ ಈ ಒಂದು ವಿಡಿಯೋನ ನೋಡ್ಕೊ ಬನ್ನಿ. ವಿಡಿಯೋ ಮುಗಿದ್ಮೇಲೆ ಅವ್ರದ್ದೊಂದು ಮೆಸೇಜಿಂಗ್ ಹೆಂಗಿತ್ತು, ಬ್ರ್ಯಾಂಡ್ ಬಿಲ್ಡಿಂಗ್ ಹೇಗಿತ್ತು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗ್ರೋಸರಿಗೆ ಇಷ್ಟೊಂದು ಡ್ರಾಮಾ, ಇದೀಗ ಬಂದಿದೆ ಡನ್ಝೋ ಡೈಲಿ. ಉತ್ತಮ ಕ್ವಾಲಿಟಿ, ಸಖತ್ ವೆರೈಟಿ, ಕೇವಲ 19 ನಿಮಿಷಗಳಲ್ಲಿ ಗ್ರೋಸರಿ ಡೆಲಿವರಿ. ಗ್ರೋಸರಿ ಡಮ್ಮ ಬಿಡಿ, ಡನ್ಝೋ ಡೈಲಿ ಮಾಡಿ. ಸೊ ನೋಡಿದ್ರಲ್ಲ ವಿಡಿಯೋಲಿ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಡನ್ಝೋ ಒಂದು ಆ್ಯಡ್ ಮಾಡಿರ್ತಾರೆ. ಅಂದರೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ, ಡನ್ಝೋ ಕಂಪ್ನಿಯವ್ರು ಏನು ಮಾಡ್ತಾರೆ, ಅವ್ರದ್ದೊಂದು ಕ್ವಿಕ್ ಗ್ರೋಸರಿ ಡೆಲಿವರಿ. ಇವತ್ತು ನೀವೇನು ಜೆಪ್ಟೋ, ಬ್ಲಿಂಕಿಟ್ ಅಂತ ಕರಿತೀರಲ್ಲ, ಡನ್ಝೋ ಅವ್ರು ಆವಾಗಲೇ ಮಾಡಿದ್ರು. ಅಂದರೆ ಐ ಮೀನ್ ಲೈಕ್ ಅವರೇ ಅವರು ದೇವರ್ ಒನ್ ಆಫ್ ದ ಅರ್ಲಿ ಮೂವರ್ಸ್. ಅಂದರೆ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. 19 ನಿಮಿಷ 20 ನಿಮಿಷ ಡೆಲಿವರಿ ಅಂದರು. ಆಮೇಲೆ ಈಗ ಅದು 10 ನಿಮಿಷ 5 ಮಿನಿಟ್ಸ್ ಡೆಲಿವರಿ ಆಗಿದೆ. ಓಕೆನಾ? ಬಟ್ ಕಮಿಂಗ್ ಟು ದಿಸ್ ಟಾಪಿಕ್, ಇಲ್ಲಿ ಏನು ಮಾಡಿದ್ದಾರೆ ಅವರು, ಡನ್ಝೋದವರು ಏನು ಮಾಡಿದ್ರು, ಅವ್ರಿಗೆ ಒಂದು ಪ್ರಾಬ್ಲಮ್ ಇತ್ತು. ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ, ಅವ್ರಿಗೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ಸೇಲ್ಸ್ ಬರ್ತಿದ್ದು, ಕರ್ನಾಟಕದಲ್ಲಿ ಬರ್ತಿರ್ಲಿಲ್ಲ. ಏನಕ್ಕೆ ಬರ್ತಿಲ್ಲ ಅಂದರೆ, ಡನ್ಝೋಲಿ ಅಷ್ಟು ನಂಬಿಕೆನೇ ಇರಲಿಲ್ಲ. ರೈಟ್? ಅಂದರೆ 10-20 ನಿಮಿಷದಲ್ಲಿ ಬರ್ತಿದೆ ಅಂದರೆ ಹೇಗಾಗುತ್ತದು? ಏನಾದರೂ ಕಳ್ಳ ಪ್ರಾಡಕ್ಟ್ ಕೊಡ್ತಿದ್ದಾರಾ? ಇಲ್ಲಾಂದ್ರೆ ಏನಾದರೂ ಫೇಕ್ ಮಾಲ್ ಕೊಡ್ತಿದ್ದಾರಾ? ಇಲ್ಲ ಫೇಕ್ ಪ್ರಾಡಕ್ಟ್ಸ್‌ನ ಕೊಡ್ತಿದ್ದಾರಾ? ಅಂತ ಅದೊಂದು ಪರ್ಸೆಪ್ಷನ್ ಇತ್ತು. ಅದು ಮುಂಚೆ ಇತ್ತದು, ರೈಟ್, ಬೆಂಗಳೂರಲ್ಲಿ. ಸೊ ಅವ್ರು ಏನು ಮಾಡಿದ್ರು, ಓಕೆ ಇದನ್ನ ಅವ್ರದ್ದು ಮೆಸೇಜ್ ಕ್ಲಿಯರ್ ಇತ್ತು. ಏನಂದ್ರೆ, ಅವ್ರು ಒಂದು ಏನೇ ಪ್ರಾಡಕ್ಟ್ ಇದ್ರು ಗ್ರೋಸರೀಸು 20 ನಿಮಿಷದಲ್ಲಿ 19 ನಿಮಿಷ ಡೆಲಿವರಿ ಮಾಡ್ತೀನಿ ಅಂತ ಇತ್ತು. ಇದನ್ನ ಏನು ಮಾಡಿದ್ರು ಅವರು, ಪುನೀತ್ ರಾಜ್ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ, ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪಾಸಿಟಿವ್ ಪರ್ಸೆಪ್ಷನ್ ಇದೆ. ರೈಟ್? ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದೇ ಬ್ರ್ಯಾಂಡ್ಸ್ ಹೆಂಗ್ ಥಿಂಕ್ ಮಾಡುತ್ತೆ ಒಬ್ರು ಇನ್ಫ್ಲುಯೆನ್ಸರ್‌ನ ತಗೋಬೇಕಂದ್ರೆ, ಇದನ್ನೇ ಥಾಟ್ ಪ್ರೊಸೆಸ್ ಇರೋದು. ಸೊ ಈಗ ಅವ್ರು ಏನು ಅನ್ಕೋತಾರೆ, ಹಲವಾರು ಆಕ್ಟರ್ಸ್‌ಗಳು ನೋಡ್ತಾರೆ. ಇದ್ರಲ್ಲಿ ಪುನೀತ್ ರಾಜ್ಕುಮಾರ್‌ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್‌ಗೆ ಒಂದು ಪಾಸಿಟಿವ್ ಪರ್ಸೆಪ್ಷನ್ ಇದೆ. ರೈಟ್? ಜನ ಪುನೀತ್ ರಾಜ್ಕುಮಾರ್ ಏನೇ ಅಂದ್ರು ಕೇಳ್ತಾರೆ. ಅಂದ್ರೆ ಪುನೀತ್ ರಾಜ್ಕುಮಾರ್ ಈ ಬ್ರ್ಯಾಂಡ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರು ಈ ಬ್ರ್ಯಾಂಡ್‌ನ ಟ್ರೈ ಮಾಡಿದ್ದಾರೆ ಅಂಡ್ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆ ಒಂದು ಪರ್ಸೆಪ್ಷನ್, ನಮ್ಮವ್ರು ಹೇಳ್ತಾರಪ್ಪ ಅನ್ನೋ ಒಂದು ಪರ್ಸೆಪ್ಷನ್ ಇರುತ್ತೆ. ರೈಟ್? ಯಾರು ಹೇಳ್ತಿರೋದು? ಪವರ್ ಸ್ಟಾರ್ ಹೇಳ್ತಿರೋದು. ರೈಟ್? ಸೊ ಈ ಒಂದು ಏನೋ ಅಡ್ವಾಂಟೇಜ್, ಆದ್ರೆ ಪುನೀತ್ ರಾಜ್ಕುಮಾರ್ ಆಡಿಯನ್ಸ್ ಇತ್ತು. ರೈಟ್? ಸೊ ಅಕಸ್ಮಾತ್ ಯಾರೋ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅದೊಂದು ಪಾಸಿಟಿವ್ ಆರಾ ಇರುತ್ತೆ, ಪಾಸಿಟಿವ್ ಪರ್ಸೆಪ್ಷನ್ ಇರುತ್ತೆ. ರೈಟ್? ಆ ಪಾಸಿಟಿವ್ ಪರ್ಸೆಪ್ಷನ್ ಇಂದ ಯೂಸ್ ಮಾಡ್ಕೊಂಡು ಏನು ಡನ್ಝೋ ಕಂಪನಿ ಏನ್ ಮಾಡಿದ್ರು, ಅವ್ರು ಒಂದು ಮೆಸೇಜಿಂಗ್ ಟ್ರೈ ಮಾಡಿದ್ರು. ನೀವೇನ್ ಆಡ್ ನೋಡಿದ್ರಲ್ಲ, ಆ ಆಡ್ ನೋಡಿದ್ರು. ಸೊ ಇಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಅವರು ಕ್ರಿಯೇಟ್ ಮಾಡಿದ್ರು. ಏನಂದ್ರೆ, ನೋಡಿ, ಫೆಮಿಲಿಯರ್ ಫೇಸ್ ಟು ಕನ್ವೆ ದ ಮೆಸೇಜ್. ರೈಟ್? ಈಗ ಫೆಮಿಲಿಯರ್ ಫೇಸ್ ಅಂದ್ರೆ ಏನು, ಈಗ ಹೇಗಾದ್ರೆ ಡನ್ಝೋ ಯಾರಿಗೂ ಗೊತ್ತಿಲ್ಲ, ಬಟ್ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ಗೊತ್ತು. ಅವ್ರು ಏನು ಮಾಡ್ತಾರೆ, ಡನ್ಝೋ ಅವರು ಪುನೀತ್ ಅಪ್ರೋಚ್ ಮಾಡಿ ಹೇಳ್ತಾರೆ, ಸರ್ ಏನು ಈ ತರ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ. ರೈಟ್? ಸೊ ಇದರಲ್ಲಿ ಏನು ಸೇಲ್ಸ್ ಇಲ್ಲ. ರೈಟ್? ಒಂದು ಅವೇರ್ನೆಸ್ ಅಷ್ಟೇ. 20 ನಿಮಿಷ ನಾವು ಡೆಲಿವರಿ ಮಾಡ್ತೀವಿ ಅಂತ ಪುನೀತ್ ರಾಜ್ಕುಮಾರ್ ಹೇಳ್ಬೇಕು ಅಷ್ಟೇ ಇದರಲ್ಲಿ. ರೈಟ್? ಅವ್ರೇನು ಈ ತರ ಹೋಗಿ ಡನ್ಝೋ ಆ್ಯಪ್ ಡೆಲಿವರಿ ಮಾಡಿ, ಈ ಕೂಪನ್ ಹಾಕಿ, ಆ ಕೂಪನ್ ಹಾಕಿ ಏನು ಹೇಳ್ತಿಲ್ಲ. ಹೇಳ್ತಿರೋ ಒಂದೇ ಸಿಂಪಲ್ ಮೆಸೇಜು, ಏನಂದ್ರೆ, ನಂದು ಏನು ಡನ್ಝೋ ಆ್ಯಪ್ ಏನು 20 ನಿಮಿಷ ಡೆಲಿವರಿ ಇದೆ, 19 ನಿಮಿಷ ಡೆಲಿವರಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫೆಮಿಲಿಯರ್ ಫೇಸ್ ಯಾವ್ದಿದೆ, ಪುನೀತ್ ರಾಜ್ಕುಮಾರ್ ತಗೊಂಡ್ರು. ರೈಟ್? ಅವ್ರ USP ಏನು, 19 ನಿಮಿಷದಲ್ಲಿ ಡೆಲಿವರಿ ಮಾಡ್ತಿರ್ತಾರೆ. ಮೆಸೇಜ್ ಏನು, ಥಟ್ ಅಂತ ದಿನಸಿಗಳನ್ನು ಪಡೆಯಿರಿ, 19 ನಿಮಿಷದಲ್ಲಿ ದಿನಸಿ ಡೆಲಿವರಿ. ಅಂದ್ರೆ ಮೆಸೇಜ್ ಇದೆ. ಆ ಮೆಸೇಜ್‌ನ ಯಾರು ಹೇಳ್ತಿರೋದು, ಪುನೀತ್ ರಾಜ್ಕುಮಾರ್ ಅವರು. ಏನ್ ಹೇಳ್ತಿದ್ದಾರೆ, 19 ನಿಮಿಷದಲ್ಲಿ ಡೆಲಿವರಿ ಇದೆ. ಸೊ ಈ ಒಂದು ಕಾಂಪೊನೆಂಟ್ ಬ್ರಾಂಡ್ ಅವೇರ್ನೆಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ರೈಟ್? ನಿಮ್ಮ ಮೆಸೇಜ್ ಏನು, ಮೆಸೇಜ್ ಯಾರು ಹೇಳ್ತಿದ್ದಾರೆ, ಮತ್ತು USP ಏನು. ರೈಟ್? ಇದು ಬಹಳ ಇಂಪಾರ್ಟೆಂಟ್. ರೈಟ್? ಸೊ ಈಗ ನೀವು ಅನ್ಕೋಬಹುದು, ತೇಜಸ್ ನಾವು ಈ ತರ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಅಫೋರ್ಡೇ ಮಾಡೋಕ್ಕಾಗೋದಿಲ್ಲ. ರೈಟ್? ಅಲ್ಲ, ಕರೆಕ್ಟ್ ಪ್ರಶ್ನೆ ಅದು. ಬಟ್ ಈಗ ನಾನು ಅಕಸ್ಮಾತ್ ನಿಮಗೆ ಹೇಳಿದ್ರೆ, ಈ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನಾಗ್ತಿದೆ ನೋಡಿ, ಅವೇರ್ನೆಸ್ ಏನಾಯ್ತು, ವಿಡಿಯೋ ಕ್ರಿಯೇಟ್ ಮಾಡಿದ್ದಾರೆ. ರೈಟ್? ಆಮೇಲೆ ಏನು ಮಾಡಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ಅಕಸ್ಮಾತ್ ಈ ವಿಡಿಯೋ ನೋಡಿದ್ರೆ ಅನ್ಕೊಳ್ಳಿ, ಅವ್ರು ಮತ್ತೆ ಆಡ್ಸ್ ರನ್ ಮಾಡ್ತಾರೆ ಈಗ. ಓಕೆನಾ? ಯಾರು ಈ ವಿಡಿಯೋ ರಿಯಾಕ್ಟ್ ಮಾಡಿರ್ತಾರಲ್ಲ, ವಿಡಿಯೋ ರಿಯಾಕ್ಟ್ ಮಾಡೋರಿಗೆ ಈ ಪೋಸ್ಟ್ ಜೊತೆ ನಿಮ್ಗೊಂದು ಇಂಟ್ರಾಕ್ಷನ್ ಮಾಡ್ತಾರೆ. ಆ ಇಂಟ್ರಾಕ್ಷನ್ ಮಾಡಿದ್ಮೇಲೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ. ಸೊ ನಿಮ್ಗೆ ಗೊತ್ತಾಯ್ತಾ ಹೆಂಗೆ ಒಂದು ವಿಡಿಯೋ ಇಂದ, ಸೇ ಫಾರ್ ಎಕ್ಸಾಂಪಲ್ ಪುನೀತ್ ಅವ್ರಿಗೆ ಎಷ್ಟು ಜನ ಆಡಿಯನ್ಸ್ ಇದೆ ಅನ್ಕೋಣ. ಓಕೆ, 7 ಕೋಟಿ ಕನ್ನಡಿಗರು ಇದ್ದಾರೆ ಅಂತ ಅನ್ಕೋಣ. 7 ಕೋಟಿಲಿ ಈವನ್ 3% ಅವರು ಈ ವಿಡಿಯೋ ನೋಡಿ ಕನ್ವರ್ಟ್ ಮಾಡ್ಕೊಂಡ್ರು ಎಷ್ಟು ಸೇಲ್ಸ್ ಬರುತ್ತೆ. ರೈಟ್? ಸೊ ಆದ್ರೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ಯಾರು ಈ ಮೆಸೇಜ್ ಹೇಳ್ತಿರಂತ. ಬಿಕಾಸ್ ಪುನೀತ್ ರಾಜ್ಕುಮಾರ್ಗೆ ಒಂದು ಪಾಸಿಟಿವ್ ಆರಾ ಇತ್ತು, ಆ ಒಂದು ಪಾಸಿಟಿವ್ ಫೇಸ್ ಇತ್ತು, ಅಂಡ್ ಆ ಪಾಸಿಟಿವಿಟಿ ಇತ್ತಲ್ವಾ, ಅದನ್ನೇ ಯುಟಿಲೈಸ್ ಮಾಡ್ಕೊಂಡು, ಆ ಒಂದು ಆಡಿಯನ್ಸ್ ಯುಟಿಲೈಸ್ ಮಾಡ್ಕೊಂಡು ಡನ್ಝೋ ಕಂಪನಿಯವರು ಈ ತರ ಒಂದು ಫನ್ ಮಾಡ್ಕೋತಾರೆ ಅವರು. ರೈಟ್? ಸೊ ಅವೇರ್ನೆಸ್, ಕನ್ಸಿಡರೇಷನ್, ಕನ್ವರ್ಜನ್. ಸೊ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡಿ ಕನ್ಸಿಡರ್ ಅಂದ್ರೆ, ಎಲ್ಲರೂ ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿರಲ್ಲ. ರೈಟ್? ನೋಡಿದಾರಲ್ಲ, ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತಾರೆ, ಬಟ್ ಎಲ್ಲರೂ ಡೌನ್ಲೋಡ್ ಮಾಡಿರಲ್ಲ. ಅವ್ರೇನ್ ಮಾಡ್ತಾರೆ, ಓಕೆ ವಿಡಿಯೋ ನೋಡೋದನ್ನ
ನೆಕ್ಸ್ಟ್ ಏನು ಮಾಡ್ತಾರೆ, ಅವ್ರು ಫೇಸ್ಬುಕ್ ಹೋಗ್ತಾರೆ, ಇಲ್ಲ ಯೂಟ್ಯೂಬ್ ಹೋಗ್ತಾರೆ, ಅಲ್ಲಿ ಕೂಡ ಇಲ್ಲಿ ಆ್ಯಡ್ಗಳು ನೋಡ್ತಾರೆ. ಈ ಆ್ಯಡ್ ನೋಡಿದ್ಮೇಲೆ ಮತ್ತೆ ಕನ್ವರ್ಷನ್ ಆಗ್ತಾರೆ. ಸೊ ಈಗ ನನಗೆ ಬ್ರ್ಯಾಂಡ್ ಫೆಮಿಲಿಟಿ ಆಯಿತು. ಇದನ್ನು ನಾನು ಬೇರೆಯವ್ರನ್ನೆಲ್ಲ ಬಿಟ್ಟು ನಂಗೆ ಅಕಸ್ಮಾತ್ ನನಗೆ ಆಗ ನಿಮಗೆ ಇದಿತ್ತು ಏನೋ ಜೆಪ್ಟೋ, ಬ್ಲಿಂಕಿಟ್ ಎಲ್ಲ ಬರ್ತಿತ್ತು. ಅದೆಲ್ಲ ಬಿಟ್ಟು ನಾನು ಡಂಜೋನೇ ತಗೋತೀನಿ. ಯಾಕೆ ಡಂಜೋ ತಗೊಂಡ್ರೆ ಅದರಲ್ಲಿ ಪುನೀತ್ ರಾಜ್‌ಕುಮಾರ್ ಹೇಳಿದ್ದಾರೆ. ನಾನು ಕರ್ನಾಟಕದಲ್ಲಿ ಪುನೀತ್ ರಾಜ್‌ಕುಮಾರ್ ಹೇಳಿದ್ದಾರೆ ಅಂದರೆ ಆ ಬ್ರ್ಯಾಂಡಿಗೆ ಒಂದು ಏನು ಗತ್ತು ಬರುತ್ತೆ. ರೈಟ್. ಸೊ ಅದನ್ನೇ ಅವ್ರು ಅಡ್ವಾಂಟೇಜ್ ತಗೊಂಡು ಕನ್ವರ್ಷನ್‌ಗೆ ಕರ್ಕೊಬರ್ತಾರೆ. ಆಗ ನೀವು ಡಂಜೋ ಆ್ಯಪ್‌ನ ಡೆಲಿವರಿ ಮಾಡ್ತೀರಾ. ರೈಟ್. ಸೊ ಇದೇ ಕಾನ್ಸೆಪ್ಟ್‌ನ ನೀವು ಬಿಲ್ಡ್ ಮಾಡ್ಬೇಕಂದ್ರೆ ಅವೇರ್‌ನೆಸ್ ಹೇಗೆ ಬಿಲ್ಡ್ ಮಾಡ್ತೀರಾ ಅಂದ್ರೆ ನೀವು ಕೂಡ ವಿಡಿಯೋ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ರೈಟ್. ಈಗ ನಾನು ಹೇಗೆ ಒಂದು ವಿಡಿಯೋ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ, ನೀವು ಕೂಡ ಮಾಡಬೇಕಾಗುತ್ತೆ. ನೀವು ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ರೈಟ್. ಡೈರೆಕ್ಟ್ ಆಗಿ ಇದಕ್ಕೆ ಹೋಗೋಕ್ಕಾಗಲ್ಲ. ಈಗ ಅಕಸ್ಮಾತ್ ಇಲ್ಲಿ ಪುನೀತ್ ರಾಜ್‌ಕುಮಾರ್ ಆಡೇ ಮಾಡಿರಲ್ಲ ಅನ್ಕೊಳ್ಳಿ, ಇಲ್ಲೂ ಬಂದಿರಲ್ಲ ಅನ್ಕೊಳ್ಳಿ. ಡೈರೆಕ್ಟ್ ಆಗಿ ಜನಕ್ಕೆ ಇದನ್ನು ಡೌನ್ಲೋಡ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗಿರೋದಂದ್ರೆ, ಓಕೆನಾ? ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬಾ ಎಕ್ಸ್‌ಪೆನ್ಸಿವ್. ಇಲ್ಲಿಂದ ಬರಿ ಮಾಡ್ತೀರಾ ಅಂದ್ರೆ ಬಹಳ ಎಕ್ಸ್‌ಪೆನ್ಸಿವ್. ಇಲ್ಲಿಂದ ಮಾಡ್ಕೊಂಡ್ ಬಂತೀರಾ ಅಂದ್ರೆ ಸಸ್ಟೈನಬಿಲಿಟಿ ಬರುತ್ತೆ ನಿಮ್ಗೆ. ರೈಟ್. ನೀವು ಅಂತಿರ್ಬೋದು, ಇಷ್ಟೆಲ್ಲ ಮಾಡ್ಕೊಂಡ್ರಲ್ಲ ಡಂಜೋ ಕಂಪನಿ ಫೇಲ್ ಆಯ್ತು. ಯೆಸ್, ಫೇಲ್ ಆಗುತ್ತೆ. ಸ್ಟಾರ್ಟ್‌ಅಪ್ಸ್ ಅಲ್ಲಿ 99% ಫೇಲ್ ಆಗುತ್ತೆ. ಬಟ್ ದಿಸ್ ಈಸ್ ದ ಬೆಸ್ಟ್ ಪ್ರಾಕ್ಟೀಸ್. ರೈಟ್. ಕೆಲವೊಂದು ಸತಿ ಟೈಮಿಂಗ್ಸ್ ಇರಲ್ಲ, ಮಾರ್ಕೆಟ್ ಫೇವರ್ ಮಾಡಲ್ಲ, ಫಂಡಿಂಗ್ ಇರಲ್ಲ, ಹಲವಾರು ರೀತಿಯ ಪ್ರಾಬ್ಲಮ್ಸ್ ಫೇಸ್ ಮಾಡ್ತು ಡಂಜೋ ಕಂಪನಿ. ರೈಟ್. ಅದು ಬೇರೆ. ಬಟ್ ಇಲ್ಲಿ ಮ್ಯಾಟರ್ ಅಪ್ಪ ಏನಂದ್ರೆ, ಒಂದು ಪ್ರಾಡಕ್ಟ್‌ನ ಹೇಗೆ ಒಂದು ಲಾಂಚ್ ಮಾಡ್ತಾರೆ. ರೈಟ್. ಇದನ್ನ ಯಾವುದೇ ಹೀರೋ ಇಟ್ಕೊಂಡು ಪ್ರಾಡಕ್ಟ್ ಲಾಂಚ್ ಮಾಡ್ತಾರೋ ಅವ್ರು ಇದನ್ನೇ ಮಾಡೋದು ಬ್ಯಾಕ್ ಎಂಡ್ ಅಲ್ಲಿ. ರೈಟ್. ನಾನು ಹಲವಾರು ಕ್ಯಾಂಪೇನ್ಸ್‌ಗಳು ಮಾಡಿದ್ದೀನಿ, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ರೈಟ್. ಅದ್ರಲ್ಲೂ ಕೂಡ ನಾನು ಇದನ್ನೇ ಮಾಡೋದು. ರೈಟ್. ಸೊ ಒಂದು ಬ್ರ್ಯಾಂಡ್ ಫೆಮಿಲಿಟಿ ಫೇಸ್ ಯೂಸ್ ಮಾಡ್ತಾರೆ, ಮತ್ತೆ ರೀಟಾರ್ಗೆಟ್ ಮಾಡ್ತಾರೆ, ಆಮೇಲೆ ಅದನ್ನ ಡೌನ್ಲೋಡ್ ಮಾಡಿಸ್ತಾರೆ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಫಸ್ಟು. ಹಲವಾರು ವಿಡಿಯೋ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ನಿಮ್ಮ ಕಸ್ಟಮರ್ಸ್ ಏನಿದಾರಲ್ಲ ಅವ್ರ ಪೇನ್ ಪಾಯಿಂಟ್ಸ್‌ನ ಅರ್ಥ ಮಾಡ್ಕೊಳ್ಳಿ. ಆ ಪೇನ್ ಪಾಯಿಂಟ್ ಅರ್ಥ ಮಾಡ್ಕೊಂಡಿದ್ದನ್ನ ಇದರಲ್ಲಿ ನೀವು ಕ್ರಿಯೇಟ್ ಮಾಡಿ. ಸೊ ದಟ್ ಪ್ರತಿ ಸತಿ ನಿಮಗೆ ಯಾವಾಗ ನೀವು ಕೆಳಗೆ ಬರ್ತಾರಲ್ಲ ಅವರು ಕನ್ವರ್ಷನ್ ಸ್ಟೇಜ್ ಬಂದಾಗ ನಿಮಗೆ ಕಾಸ್ಟ್ ಪರ್ ಲೀಡು ಕಡಿಮೆ ಆಗ್ತಾ ಹೋಗುತ್ತೆ. ರೈಟ್. ಐ ಹೋಪ್ ನಿಮಗೆ ಈ ಟಾಪಿಕ್ ಅರ್ಥ ಆಯ್ತು ಅನ್ಕೋತೀನಿ. ದಯವಿಟ್ಟು ಈ ಟಾಪಿಕ್ ಅರ್ಥ ಆಗಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅಕಸ್ಮಾತ್ ಒತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಒತ್ತಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಕಷ್ಟಪಟ್ಟು ಈ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಡಂಜೋ ಒಂದು ಕೇಸ್ ಸ್ಟಡಿ, ಅವೇರ್ನೆಸ್ ಯಾಕೆ ಇಂಪಾರ್ಟೆಂಟ್ ಅಂತ. ಈ ಒಂದು ಕೇಸ್ ಸ್ಟಡಿನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಯಾರಿಗೆ ಇಂಪಾರ್ಟೆಂಟ್ ಇದಾರಲ್ಲ, ನಿಮ್ಮ ಆಂಟ್ರಪ್ರೆನರ್ ಫ್ರೆಂಡ್ಸ್ ಆಗಲಿ, ಬಿಸ್ನೆಸ್ ಓನರ್ಸ್ ಆಗಲಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ ನನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿಲಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಗೂಗಲ್ ಆಡ್ಸ್ ಕೋರ್ಸ್ ನೀವು ತೊಗೊಂಡ್ರೆ ನಿಮ್ಮ ಬೇಸಿಕ್ಸ್ ಏನಿದೆ ಡಿಜಿಟಲ್ ಮಾರ್ಕೆಟರು ಇದ್ರಲ್ಲಿ ಕವರ್ ಆಗುತ್ತೆ. ಆಸ್ ಅ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ಕೂಡ ನಾನು ಈ ಕೋರ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ಒಂದ್ಸತಿ ಫ್ರೀ ಟ್ರಯಲ್ ಇದೆ. ದಯವಿಟ್ಟು ಕೆಲವೊಂದು ಕೋರ್ಸ್ಗಳು ನಾನು ಫ್ರೀ ಆಗಿದೆ, ದಯವಿಟ್ಟು ಅದು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಜೊತೆಗೆ ಇನ್ನೊಂದೊಂದು ಕೇಸ್ ಸ್ಟಡಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.